ನಮಸ್ಕಾರ, ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ DDY ಬ್ರದರ್ಸ್. ಇವತ್ತಿನ ಬ್ಲಾಗ್ ಏನಂದರೆ, ಕಾರೆಲ್ಲ ಡೆಲಿವರಿ ಎಲ್ಲ ಆಗಿದೆಯಲ್ಲ, ಆಕ್ಸೆಸರೀಸ್ ಎಲ್ಲ ಫಿಟ್ ಮಾಡಿಸಿದಾಯಿತು. ಆಕ್ಸೆಸರೀಸ್ ಫಿಟ್ ಆದಮೇಲೆ ನೆಕ್ಸ್ಟ್ PPFಗೆ ಬಿಡೋಣ ಅಂತ ಬಂದಿದ್ದೀನಿ. ತೋರಿಸ್ತೀನಿ ರೀ ಗಾಡಿ ಇದೆ ನೋಡಿ. ಯಾವ ಡೀಟೇಲಿಂಗ್ ಸ್ಟುಡಿಯೋದಲ್ಲಿ ಏನು ಅಂತ ಆಮೇಲಿಂದ ನಿಮಗೆ ವೀಡಿಯೋದಲ್ಲಿ ಹೇಳ್ತೀನಿ. ಇವಾಗ ಗಾಡಿ ಹಿಂಗಿದೆಯಲ್ಲ, ಆಕ್ಸೆಸರೀಸ್ ಬಂದ್ಬಿಟ್ಟು ಫಾಗ್ ಲೈಟು, ಆಮೇಲೆ ಫುಲ್ಲು LED ಲೈಟ್ ಹಾಕ್ಸಿದ್ದೀವಿ ಹೆಡ್ಲೈಟಲ್ಲಿ. ಆಮೇಲೆ ಸನ್ ಫಿಲಿಮು ಫ್ರಂಟ್ 70%, ಸೈಡ್ಸು RTO ರೂಲ್ ಪ್ರಕಾರ 50%, ಆಮೇಲೆ ಇದುವೇ 50%. ಆಮೇಲೆ ಒಳಗಡೆ ಎಲ್ಲ ನೀವು ಹೋದ ವೀಡಿಯೋದಲ್ಲಿ ನೋಡ್ದಂಗೆ ಒಳಗಡೆ ಎಲ್ಲ ಫುಲ್ ಸೀಟ್ ಕವರ್ಸು, ಆಮೇಲೆ ಫ್ಲೋರ್ ಮ್ಯಾಟು, ಫುಟ್ ಮ್ಯಾಟೆಲ್ಲ ಹಾಕ್ಸಿದ್ದೀವಿ. ಇವತ್ತು ಡೇಟ್ ಬಂದ್ಬಿಟ್ಟು ನೋಡ್ಕೋಬೋದು ನೀವು. ಡೇಟು ಏಪ್ರಿಲ್ 8. ಮೊನ್ನೆ ಸಾಟರ್ಡೆ ಡೆಲಿವರಿ ಆಗಿದೆ, 6ನೇ ತಾರೀಕು. ಇವತ್ತು 8 ನೋಡಿ ಡೇಟು. ಇವತ್ತು ಏಪ್ರಿಲ್ 8. ಮೊನ್ನೆ ಡೇಟ್ ಬಂದ್ಬಿಟ್ಟು ಏಪ್ರಿಲ್ 4 ಸಾಟರ್ಡೆ ಡೆಲಿವರಿ ಆಗಿರೋದು. ಅದಾದಮೇಲೆ 4ನೇ ದಿವಸ ಇವತ್ತು ಗಾಡಿ PPFಗೆ ಮಾಡಿಸ್ತಾ ಇದ್ದೀವಿ. ಇವತ್ತು ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. PPF ಎಲ್ಲ ಆಗಿ ಫೈನಲ್ ಔಟ್ಬಿಟ್ಟು ಅದೊಂದು ವೀಡಿಯೋ ಮಾಡ್ತೀನಿ. ಎಲ್ಲಿ ಅಂದರೆ ಇದು RR ನಗರ, ರಾಜರಾಜೇಶ್ವರಿ ನಗರ ಮೇನ್ ರೋಡಲ್ಲಿ ಆರ್ಚ್ ಒಳಗಡೆ ಬಂದರೆ ಇಲ್ಲಿ ನೋಡಿ, ಕದ್ರಿ ವಾಹನ್ ಮೋಟಾರ್ಸ್ ಅಂತ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಅವ್ರದ್ದಿದ್ದು ಡೀಟೇಲಿಂಗ್ ಸ್ಟುಡಿಯೋ. ನಾರ್ಮಲ್ ಡೀಟೇಲರ್ಸು ಮತ್ತು ಇವರು ಏನು ಅಂದರೆ ಡಿಫ್ರೆನ್ಸು, ಇವ್ರಿಗೆ ನಾಲೆಡ್ಜ್ ಇರುತ್ತೆ. ISO ಮತ್ತು IDA ಸರ್ಟಿಫೈಡ್ ಡೀಟೇಲರ್ ಇವರು. ಅದಕ್ಕೆ ಇಲ್ಲಿ ನೋಡಿ, ಇನ್ನೊಂದು ಗಾಡಿ PPF ರಿಮೂವ್ ಮಾಡೋಕ್ಕೆ ಬಂದಿದೆ. ಅದಕ್ಕೆ ಇಲ್ಲೇ ಬಂದು ಮಾಡಿಸ್ತಾ ಇರೋದು. ಇನ್ನೊಂದು 2-3 ಡೇಸ್ ಬೇಕು. ಒನ್ ಡೇ ಕಂಪ್ಲೀಟ್ ರಿಮೂವ್ ಎಲ್ಲ ಮಾಡ್ಕೊಳ್ಳೋಕ್ಕೆ. ಕಂಪ್ಲೀಟ್ ಇದು ಡೋರ್ ಹ್ಯಾಂಡಲ್ಸ್ ರಿಮೂವ್ ಮಾಡ್ತಾರೆ, ಆಮೇಲೆ ಇದು ಸೈಡ್ ಮಿರರ್ ರಿಮೂವ್ ಮಾಡ್ತಾರೆ. ಕಂಪ್ಲೀಟ್ ಗಾಡಿನೇ PPF ಆಗುತ್ತೆ ಇವತ್ತು. ಗಾಡಿ PPF ಎಲ್ಲ ಆಗಿ ಫೈನಲ್ ಔಟ್ಬಿಟ್ಟು ಅದೊಂದು ವೀಡಿಯೋ ಮಾಡ್ತೀನಿ. ಏನಕ್ಕೆ ಅಂದರೆ PPF ಸ್ಟಾರ್ಟಿಂಗಲ್ಲೇ ಮಾಡಿಸ್ತಾ ಇರೋದು. ಇವಾಗ ಎಕ್ಸಾಂಪಲ್ ಎಲ್ಲಾದರೂ ಹೈವೇದಲ್ಲೆಲ್ಲ ಹೋಗ್ತೀವಲ್ಲ, ಅಲ್ಲಿ ಸ್ಟೋನ್ ಚಿಪ್ಪಿಂಗ್ ಎಲ್ಲ ಆಗಿ ಪೇಂಟೆಲ್ಲ ಎದ್ದೊಳೋ ಚಾನ್ಸಸ್ ಇರುತ್ತೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸುತ್ತೆ, ಇಲ್ಲಿ ಹೋಗುತ್ತಿಲ್ಲ, ಇದು ಸಣ್ಣದಾಗಿ ಒಂದು ಸ್ಕ್ರ್ಯಾಚು, ಇಲ್ಲಿ ಸಣ್ಣದಾಗಿ ಒಂದು ಸ್ಕ್ರ್ಯಾಚಸ್ಸು. ಆ ಡೀಪ್ ಸ್ಕ್ರ್ಯಾಚಸ್ ಆಗದೆ ಇರೋಂಗೆ ಮತ್ತು ಸ್ವಲ್ ಮಾರ್ಕ್ಸ್ ಆಗದೆ ಇರೋಂಗೆ ಕಾಪಾಡುತ್ತೆ PPF. ಸೆರಾಮಿಕ್ ಮಾಡಿಸ್ಬೋದು. ವೈಟ್ ಗಾಡಿಗೆ ಪ್ರಿಫ್ರೆನ್ಸು PPF ಅವಶ್ಯಕತೆನಾ ಅಂತ ಕೇಳಿದ್ರೆ ಹೌದು. ಯಾಕಂದರೆ ಒರಿಜಿನಲ್ ಪೇಂಟ್ ಬಂದ್ಬಿಟ್ಟು ನಮಗೆ ಹಾಳಾಗಲ್ಲ, ಆಯಿತಾ. ಒರಿಜಿನಾಲಿಟಿ ಬೇಕು ಅನ್ನೋರಿಗೆ PPF ಬೆಸ್ಟು. ಪೇಂಟು ಪ್ರೊಟೆಕ್ಟ್ ಮಾಡುತ್ತೆ, ಆಮೇಲೆ ಸ್ಟೋನ್ ಚಿಪ್ಪಿಂಗಿಂದ ಕಾಪಾಡುತ್ತೆ. ಆಮೇಲೆ ಯಾರಾದರೂ ಬೇಕು ಅಂತ ಸ್ಕ್ರ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತಾರಲ್ಲ, ಆವಾಗ ಸ್ಕ್ರ್ಯಾಚಸ್ ಆಗೋಲ್ಲ. ಡೆಂಟ್ ಆಗದೆ ಕಾಪಾಡಲ್ಲ PPF, ಆಯಿತಾ. ಪೇಂಟನ್ನ ಮಾತ್ರ ಸ್ಕ್ರ್ಯಾಚ್ ಆಗದೆ ಇರೋಂಗೆ ಕಾಪಾಡುತ್ತೆ. ಅದಕ್ಕೆ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಮಾರ್ಕೆಟಲ್ಲೆಲ್ಲ ಹೇಳ್ತಾ ಇದ್ದಾರೆ, ಪೇಂಟ್ ಬರುತ್ತೆ ಆಮೇಲೆ ನಿಮಗೆ ಲಾಂಗ್ ಹೋದಲ್ಲಿ ರಿಮೂವ್ ಮಾಡಬೇಕಾದ್ರೆ ಅಂತ. ಯಾವುದೇ ಕಾರಣಕ್ಕೂ ಚಾನ್ಸೇ ಇಲ್ಲ. ನಾನೇ ಹೇಳ್ತೀನಲ್ಲ, ಒಳ್ಳೆ ಕಂಪ್ನಿ PPF ಮತ್ತು ಒಳ್ಳೆ ಇನ್ಸ್ಟಾಲರ್ನ ನೀವು ಇಟ್ಕೊಂಡಿದ್ದೀರ ಅಂದರೆ ಚೂಸ್ ಮಾಡಿದ್ರೆ ನೀವು ಬೆಸ್ಟು. ಅದರಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇಶ್ಯೂ ಫೇಸ್ ಆಗೋಲ್ಲ, ನೀವು ಫೇಸ್ ಮಾಡೋಲ್ಲ ನೀವು, ಆಯಿತಾ. ಆಮೇಲೆ ನಿಮಗೆ ಇನ್ನೂ ಏನಾದರೂ ಹೆಚ್ಚು ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದನ್ನು ಒಂದು ವೀಡಿಯೋ ಮಾಡಾಕ್ತೀನಿ, ಓಕೆನಾ. ಇಲ್ಲಿ ನೋಡಿ, ಇಲ್ಲಿ ನಿಂತಿದೆ ನಮ್ಮ ಅರ್ಜುನ. ನೆಕ್ಸ್ಟು ಇವಾಗ ಎಷ್ಟು ಶೈನ್ ಇದೆಯೋ, ಪರ್ಲ್ ವೈಟ್ ಇದೆ ನಮ್ಮದು ಗಾಡಿ ಕಲರು. ಎಷ್ಟು ಶೈನ್ ಇದೆಯೋ ಇದಕ್ಕಿಂತ ಒಂದು 10% ಎಕ್ಸ್ಟ್ರಾ ಶೈನಿಂಗ್ ಬರುತ್ತೆ PPFಿಂದ. ಸೆರಾಮಿಕಲ್ಲೂ ಬೆಸ್ಟು ಶೈನಿಂಗು. ಆಮೇಲೆ ನಿಮಗೆ ಸೆರಾಮಿಕ್ಕು ಚಿಕ್ಕ ಪುಟ್ಟ ಸ್ವಲ್ ಮಾರ್ಕ್ಸು, ಇವಾಗ ನೀವು ಯಾವುದಾದ್ರೂ ಬಟ್ಟೆ ಈ ಅಪಾರ್ಟ್ಮೆಂಟ್ಸಲ್ಲೆಲ್ಲ ಬೇರೆ ಕಾರ್ ವಾಷಿಂಗ್ ಎಲ್ಲ ಮಾಡಿಸ್ತಾರಲ್ಲ, ಅವ್ರು ಒಂದೇ ಬಟ್ಟೆಲೆಲ್ಲ ಗಾಡಿ ತೊಳ್ಸ್ಕೊಂಡು ಬರ್ತಾರೆ. ಆ ಥರ ಇದರಲ್ಲಿ ಇದ್ದಾಗ ನಿಮಗೆ ಸ್ವಲ್ ಮಾರ್ಕ್ಸು ಬರೋಲ್ಲ ಸೆರಾಮಿಕಲ್ಲಿ. ಅದೇ ನಿಮಗೆ PPFಲ್ಲಾದರೆ ಸ್ವಲ್ ಮಾರ್ಕ್ಸಿಂದ ಡೀಪ್ ಸ್ಕ್ರ್ಯಾಚಸ್ಗೆ ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ, ಆಯಿತಾ. ಅದಕ್ಕೆ PPF ರೆಫರ್ ಮಾಡೋದು ನಾವು. ನೋಡಿ ಗೈಸ್,
ಇಲ್ಲಿ PPF ರೋಲ್ ಬಂದಿದೆ ವೆಲಾಸ್ ಅಂತ ನಮ್ಮ ಗಾಡಿಗೆ. ಒಳಗಡೆ ಹಾಕಿ ಡಿಸ್ಮ್ಯಾಂಟ್ಲಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದು ಇವತ್ತಿಗೆ ಡೇ 1 ಆಗಿರುತ್ತೆ PPFದು ಕಂಪ್ಲೀಟ್. ಇವಾಗ ಅದು ಸೈಡ್ ಮಿರರ್ ಓಪನ್ ಮಾಡ್ತಾರೆ, ಆಮೇಲೆ ಅದು ಕೆಳಗಡೆ ಅದು ಡೋರ್ ಎಡ್ಜ್ ಗಾರ್ಡ್ ಇದೆಯಲ್ಲ ಅದೊಂದು, ಆಮೇಲೆ ಇಲ್ಲಿ ಸೈಡಲ್ಲೊಂದು ಬಂಪರ್ ಲೂಸ್ ಮಾಡ್ಕೊತಾರೆ. ಮೇಲ್ಗಡೆ ಆ್ಯಂಟಿನ ಓಪನ್ ಆಗುತ್ತೆ, ಆಮೇಲೆ ಹಿಂದೆಗಡೆ ಇದು ಡೋರ್ ಹ್ಯಾಂಡಲ್ಸು, ಆಮೇಲೆ ಇದು ಡೋರ್ ಬೀಡಿಂಗ್ಸ್ ಒಂದು ಓಪನ್ ಮಾಡ್ತಾರೆ, ಇದು 4 ಡೋರ್ದು. ಆಮೇಲೆ ಹಿಂದೆಗಡೆ ಇದು ಟೇಲ್ ಲೈಟು, ಆಮೇಲೆ ಇದೊಂದು ನಂಬರ್ ಪ್ಲೇಟ್ಸ್ 2 ರಿಮೂವ್ ಆಗುತ್ತೆ, ಆಮೇಲೆ ಎಲ್ಲ ಲೋಗೋಸ್ ರಿಮೂವ್ ಆಗುತ್ತೆ. ಇನೋವಾದಲ್ಲಿ ಇಷ್ಟೇ. ಇನೋವಾದಲ್ಲಿ ನೋಡಿ ಅರ್ಜುನ ಹೆಂಗೆ ಕಾಣಿಸ್ತಾ ಇದ್ದಾನೆ, ಇದು ಸೇಮ್ ಇಷ್ಟೇ. ನೋಡಿ ಇಲ್ಲಿ ಹೆಂಗೆ ಕಾಣಿಸ್ತಾ ಇದ್ದಾನೆ ಅರ್ಜುನ. ಎಲ್ಲ ಡಿಸ್ಮ್ಯಾಂಟ್ಲಿಂಗ್ ಎಲ್ಲ ಮಾಡಿ ನೆಕ್ಸ್ಟು ರಬ್ಬಿಂಗ್ ಮಾಡಿ ಆಮೇಲೆ PPF ಎಲ್ಲ ಮಾಡ್ತಾರೆ. ಅದು ಕೆಲವೊಂದು ಶಾರ್ಟ್ಸ್ ಹಾಕ್ತೀನಿ ನೋಡಿ ಗೈಸ್. ಎಲ್ಲ ಫುಲ್ಲು ಫಿಟ್ಟಿಂಗ್ಸ್ ಎಲ್ಲ ಓಪನ್ ಮಾಡಿದ್ದೀವಿ ಇವಾಗ ನೋಡಿ. ಎಲ್ಲ ಇದು ಡೋರ್ ಹ್ಯಾಂಡಲ್ಸ್ ಒಂದು ತೆಗೆದಿದ್ದೀವಿ, ಎಲ್ಲ ಡೋರ್ಸ್ದು. ಆಮೇಲೆ ಇಲ್ಲಿ ಡೋರ್ ಬೀಡಿಂಗು, ಸೈಡ್ ಮಿರರು, ಆಮೇಲೆ ಇಲ್ಲಿ ಪ್ರೊಟೆಕ್ಟರ್ ಗಾಡಿ ಇತ್ತಲ್ಲ ಅದೊಂದು, ಆಮೇಲೆ ಇದು ಬಂಪರ್ ಲೂಸ್ ಮಾಡ್ಕೊಂಡಿದ್ದೀವಿ ಟಕಿನ್ ಮಾಡೋಕ್ಕೆ PPFನ ಒಳಗಡೆಗೆ. ಇದು ಪೂರ್ತಿ ಟೇಲ್ ಲೈಟ್ಸು, ಆಮೇಲೆ ಇದು ಪೀಸ್ ಒಂದು, ಬ್ಯಾಡ್ಜಿಂಗ್ಸ್ ಎಲ್ಲ ರಿಮೂವ್ ಮಾಡಿದ್ದೀವಿ. ನಂಬರ್ ಪ್ಲೇಟ್ ಫ್ರೇಮ್ ಒಂದು ರಿಮೂವ್ ಮಾಡಬೇಕು. ಇಲ್ಲಿ ಬಂಪರ್ ಲೂಸ್ ಮಾಡ್ಕೊಂಡಿದ್ದೀವಿ ನೋಡಿ. ಎಲ್ಲ ಗಮ್ಮೆಲ್ಲ ರಿಮೂವ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಒಂದು ಸ್ಟೆಪ್ಪು ಪೇಂಟ್ ಕರೆಕ್ಷನ್ ಮಾಡಿಬಿಟ್ಟು ಆಮೇಲಿಂದ PPF ಕಟ್ಟಿಂಗ್ ಮಾಡಿಕೊಂಡು ಅಪ್ಲಿಕೇಶನ್ ಮಾಡೋದಷ್ಟೇ ನೆಕ್ಸ್ಟು.